ಸರ್ ಇವತ್ತು ಮತ್ತೆ ನಮ್ಮ ಟೀಮ್ ಎಲ್ಲ ದೆಹಲಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ರೀ. ಸೋಮಣ್ಣವರ ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಮಂತ್ರಿಗಳಾದ್ಮೇಲೆ, ಅದಕ್ಕೆ ಆ ಪೂಜೆಗೆ ಹೋಗ್ತಾ ಇದ್ವಿ. ಕಳೆದ ಬಾರಿ ಹೋದಾಗ ಏನೋ ತಮಗೆ ಭೇಟಿ ಸಿಕ್ಕಿಲ್ಲ, ಹಂಗಾಗಿ ಭಾರಿ ಅಪಮಾನ ಆಗೈತೆ ರೀ. ಇಷ್ಟು ಅಪಮಾನ ಆಗೈತಲ್ಲ, ಬಹುಶಃ ಯಾರು ಬೇರೆಯವ್ರು ಯಾವ್ದಾರು ಉರ್ಲ್ ಹಾಕೋಬೇಕು. ಹಂಗಾಗಿ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ. ವಿಜಯೇಂದ್ರಂದು ಒಂದಿಷ್ಟು ಮಂದಿ ಇದ್ದೀರಿ ಅದ್ರೊಳಗೆ ಚಾನಲ್ದಾಗ, ಅವರು ನೀವು ಹೊಡಿತೀರಿ. ನಿಮ್ಮ ಹೊಡೆದಕ್ಕೆಲ್ಲ ನಾವು ಹ್ಞೂ ಅಲ್ಲಕ್ಕೆ ಆಗೋದಿಲ್ಲ. ನೀವು ಏನು ಹೊಡಿತೀರಿ ಹೊಡೀರಿ. ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಯಶಸ್ಸಿನರ್ಥ. ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ, ಆ ವಿಜೇಂದ್ರ ಏನೋ ಮಾಡಿರ್ತಾನೆ, ನಿಮಗೆ ಭಾರಿ ವಿಫಲ. ಏನೋ ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೇ ಅಲ್ಲಿಲ್ಲ. ನಡ್ಡಾವಂತರು ಬಾಯಿಗೆ ಬಂದಂಗೆ ಬೈದರು. ಹಿಂಗೆಲ್ಲ ಬರಿತೀರಿ ವರದಿಗಳು. ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೈತಿ. ಮಾಧ್ಯಮದ್ದು ನಿಮ್ಮ ವಿಶ್ವಾಸಾರ್ಹತೆ ಉಳಿತದ, ಸತ್ಯ ಇರೋದ ಹೇಳಬೇಕು. ಬಿಟ್ಟು ನೀವೇನು ಮಾಡ್ತೀರಿ, ಸುಮ್ಮನೆ ಬೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳೋಣನೆ ಅದನ್ನು ಹೊಡ್ಕೋತ ಕೊಟ್ಟಿರ್ತೀರಿ. ಅದ್ರಾಗ ವಿಶೇಷ ಲೇಖನ ಬರೋರು ಒಂದಿಟ್ಟು ಮಂದಿ ಅದಾರ, ಪೇಡ ಲೇಖನ ಬರೋರು, ಅವರು ಬರೀತಾರೆ. ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ, ಭಾರಿ ಅಪಮಾನ. ಇನ್ನು ಸೂರ್ಯಚಂದ್ರವರೆಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು. ಅದು ಬರೀರಿ. ಅವ್ರಿಗೆ ಓದೋರಿಗೆ ಕೇಳೋರಿಗೆ ಗೊತ್ತಾಗ್ತದೆ ನೀವು ಬೋಗಸ್ ಹೇಳಕತ್ತೀರ. ಯಾರು ನಿಮ್ಗೆ ಯಾಕೆ ಹೇಳ್ಬೇಕ್ರಿ? ನಾವು ಯಾರು ಸಿಕ್ಕಿವಿ, ಏನು ಮಾತಾಡಿ ನಿಮ್ಗೆ ಯಾಕೆ ಹೇಳ್ಬೇಕು? ನೀವು ನಮ್ಮ ಪರವಾಗಿಲ್ಲ, ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ಗಳಿದ್ದೀರಿ ಕೆಲವೊಂದು ಮಂದಿ. ಮತ್ತೆ ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ, ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ.